ಇದ್ದೀರಾ? ಹಾಗಿದ್ರೆ ಹುಷಾರ್, ಕೊಳಚೆ ನೀರಲ್ಲೂ ತಯಾರಾಗುತ್ತಿದೆ ನಿಮ್ಮ ನೆಚ್ಚಿನ ಐಸ್ ಕ್ಯಾಂಡಿ. ರಣ ಬಿಸಿಲಿನ ಮಧ್ಯ ಕೆಂಪಾದ ಐಸ್ ಕ್ಯಾಂಡಿ ಕಂಡ್ರೆ ಯಾರಿಗೆ ತಾನೇ ತಿನ್ಬೇಕು ಅಂತ ಆಸೆ ಆಗಲ್ಲ ಹೇಳಿ. ಹಾಗಿದ್ರೆ ನೀವು ಬಾಯಿ ಚಪ್ಪರಿಸಿ ತಿನ್ನೋ ಕ್ಯಾಂಡಿ ಹೇಗೆ ತಯಾರಾಗುತ್ತೆ ಗೊತ್ತಾ? ನೀವು ಐಸ್ ಕ್ರೀಮ್ ಪ್ರಿಯರಾಗಿದ್ರೆ ಖಂಡಿತವಾಗಿಯೂ ಈ ಸ್ಟೋರಿ ನೋಡಿ. ಈತನ ಹೆಸರು ಅಜಿತ್ ಅಂತ. ಈತ ಮಾಡ್ತಿರೋ ಗನಂದಾರಿ ಕೆಲಸ ನೋಡಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅಥಣಿ ತಾಲೂಕಿನ ಕಿರಣ್ಗಿ ಅನ್ನೋ ಗ್ರಾಮ. ಈ ಗ್ರಾಮದಲ್ಲಿ ಅನಧಿಕೃತವಾಗಿ ನಡೆಸಲಾಗ್ತಿರೋ ಐಸ್ ಕ್ರೀಮ್ ಫ್ಯಾಕ್ಟರಿ. ಇಲ್ಲಿ ಮಕ್ಕಳಿಗೆ ಮಾರಕವಾದ ಐಸ್ ಕ್ಯಾಂಡಿಗಳನ್ನ ತಯಾರಿಸಲಾಗುತ್ತಿದೆ. ಹೀಗೆ ಗಲೀಜಾಗಿರೋ ಕೆಮಿಕಲ್ ಮಿಶ್ರಿತ ಬಣ್ಣ ಹಾಗೂ ಚಾಕ್ಲೇಟ್ ಫ್ಲೇವರ್ಗಳನ್ನ ಬಳಸಲಾಗುತ್ತಿದೆ. ಪಶುಗಳು ತಿನ್ನಲು ಯೋಗ್ಯವಲ್ಲದ ಐಸ್ ಕ್ರೀಮ್ಗಳನ್ನ ಮಕ್ಕಳಿಗೆ ಮಾರಾಟ ಮಾಡಲಾಗುತ್ತಿದೆ. ಹೀಗೆ ತಯಾರಾಗ್ತಿರೋ ಕೆಂಪಾದ ಐಸ್ ಕ್ಯಾಂಡಿಗಳು ಕೊಳಚೆ ನೀರಿನಲ್ಲಿ ತಯಾರಾಗುತ್ತೆ ಅಂದ್ರೆ ನಿಜಕ್ಕೂ ದುರಂತ. ಇಷ್ಟಲ್ಲದೆ ತಾಲೂಕಿನ ಹಲವು ಕಡೆಯಲ್ಲಿ ಲೈಸೆನ್ಸ್ ಇಲ್ಲದೆ ಐಸ್ ಕ್ರೀಮ್ ತಯಾರಾಗುವ ಕಾರ್ಖಾನೆಗಳು ಇದ್ರೂ ಸಹಿತ ಆಹಾರ ಸಂರಕ್ಷಣಾ ಅಧಿಕಾರಿಗಳು ಜಾಣ ಕುರುಡರಂತಿರುವುದು ಬೇಸರದ ಸಂಗತಿ. ಏನು ಸಕ್ಕರೆ ಹಾಲ ಅಷ್ಟೇ ಹತ್ತನೇ ತೊಗೊಂಬರ್ತೀವಿ, ಮಿರಜ್ ತೊಗೊಂಬರ್ತೀವಿ. ಈಗ ಮತ್ತೆ ನಿಮ್ಮ ಪರ್ಮಿಷನ್ ಯಾರು ಕೊಟ್ರ ಐಸ್ ಕ್ರೀಮ್ ಮಾಡೋದು? ಪರ್ಮಿಷನ್ ಸರ್ ಪಂಚಾಯತ್ ಕೊಟ್ಟಾರ. ಪಂಚಾಯತ್ ಅವ್ರು ಹೆಂಗೆ ಕೊಡ್ತಾರೆ? ಉದ್ಯೋಗ ಅದೈತಿ. ಈಗ ಫುಡ್ ಡಿಪಾರ್ಟ್ಮೆಂಟ್ ಎಲ್ಲೈತಿ ನಿಮ್ಗೆ ಲೈಸೆನ್ಸ್? ಫುಡ್ ಡಿಪಾರ್ಟ್ಮೆಂಟ್ ಹಾಂ, ಇಲ್ಲಿ ಒಂದು ತಿಂಗಳು ಆದ್ರೆ ತಿಂಗಳು ಆತು ಬಿಡ್ರಿ. ನೀವು ಒಂದೇ ದಿನ ಮಾರಿ ಅದೇನು ಪ್ರಶ್ನೆ ಇಲ್ಲ ನಮ್ಗೆ. ಒಂದು ದಿವಸ ಹೋದ್ರಿ ಸರ್, ಒಂದು 500-600 ಹೋದ್ರಿ ಅಷ್ಟೇ. ಇಲ್ಲಿ ಏನ್ರಿ 4 ರೂಪಾಯಿಗೆ ಒಂದು ಹೋದ್ರಿ ಹಾಲು ಅಷ್ಟೇ. ಸಕ್ಕರೆ ಹಾಲು. ಎಜುಕೇಷನ್ 10th ಆಗಿದೆ ಸರ್. ನಮ್ಮ ಮಮ್ಮಿ ಸರ್ ನಡೆಯಿದೆ ಅದು ನಿಮ್ಮ ಅಜಿತ್ ಪೂರ್ತಿ ಅಜಿತ್ ಶ್ರೀಕಾಂತ್ ಭಜಂತ್ರಿ ಇದು ಈ ಹೊತ್ತಿನ ವಿಶೇಷ ಸ್ಟೋರಿ. ಇದೇ ರೀತಿಯ ಇನ್ನಷ್ಟು ವಿಶೇಷ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ನ್ಯೂಸ್ ಬೆಳಗಾವಿ.